ಓ ಮನಸೆ ಅಂಜಲಿ ಸೂರ್ಯ ಸುಮಧುರ ಪ್ರೇಮ ಕಾವ್ಯ ಭಾಗ 67. ವಿಜಯ್ ಮನಸ್ಸು ಹತೋಟಿ ತಪ್ಪಿತ್ತು, ಸಂಯಮ ಕಳೆದುಕೊಂಡಿತ್ತು. ಅವನು ಅಂಜಲಿ ತನ್ನವಳು ಅನ್ನೋ ಕಾರಣದಿಂದ ಅವಳ ಜೊತೆ ರೊಮ್ಯಾಂಟಿಕ್ ಟೈಮ್ ಸ್ಪೆಂಡ್ ಮಾಡಿದ್ದ. ಹೀಗೆ ಅವಳ ಜೊತೆ ಕಾಲ ಕಳೆದ್ರೆ ತನ್ನ ಲಿಮಿಟ್ನ ಎಲ್ಲಿ ಕ್ರಾಸ್ ಮಾಡ್ತೀನೋ ಅಂತ ಅವಳ ರೂಮಿಗೆ ಬಿಟ್ಟು ತಾನೂ ಸಹ ರೂಮಿಗೆ ಹೋದ. ಅವನ ಮನಸ್ಸಲ್ಲಿ ಅಂಜಲಿ ಜೊತೆ ಕಳೆದ ಕ್ಷಣಗಳೇ ನೆನಪಾಗ್ತಾ ಇತ್ತು. ಅದನ್ನು ನೆನೆಸ್ಕೊಂಡೇ ಅವನು ರೂಮಲ್ಲಿ ಬೆಡ್ ಮೇಲೆ ಬಿದ್ಕೊಂಡ. ವಿಜಯ್ ತನ್ನದೇ ಲೋಕದಲ್ಲಿ ಕಳೆದು ಹೋಗಿದ್ದ. ಹಾಗಾಗಿ ಚೇತನ್ ಬಗ್ಗೆ ಯೋಚನೆ ಬರಲಿಲ್ಲ. ಚೇತನ್ ಬೆಳಿಗ್ಗೆ ಬಂದಾಗ್ನಿಂದಾನು ವಿಜಯ್ ಜೊತೆ ಅವನ ರೂಮಲ್ಲೇ ಇದ್ದ. ಆದರೆ ಸಿರಿ ಬೇರೆ ಯಾರನ್ನೋ ಇಷ್ಟಪಡ್ತಿದ್ದೀನಿ ಅಂದಾಗ ಮನಸ್ಸಿಗೆ ತುಂಬಾ ನೋವು ಮಾಡಿಕೊಂಡು ಗೆಸ್ಟ್ ರೂಮಿಗೆ ಹೋಗಿದ್ದ. ನಿದ್ದೆ ಅವನ ಹತ್ತಿರಕ್ಕೂ ಸುಳಿದಿರಲಿಲ್ಲ. ಕಣ್ಣಿಂದ ಧಾರಾಕಾರವಾಗಿ ನೀರು ಹರಿತಾನೇ ಇತ್ತು. ಚೇತನ್ ಇಷ್ಟಪಟ್ಟ ಮೊದಲ ಹುಡುಗಿ ಸಿರಿಯಾಗಿದ್ಲು. ಚೇತನ್ ಇವತ್ತಿನವರೆಗೂ ಯಾವುದೇ ಹುಡುಗಿನ ಒಂದು ಸಣ್ಣ ಆಕರ್ಷಣೆಗೂ ಒಳಗಾಗಿರಲಿಲ್ಲ. ಹಾಗಾಗಿ ಅವನ ಮನಸ್ಸು ಹೃದಯ ಸಿರಿ ಮಾತಿಂದ ನೂರಾಗಿತ್ತು. ಅವಳು ಇನ್ನೂ ಸ್ವಲ್ಪ ಸಮಯ ಕೇಳಿದ್ರು ಅವನಿಗೆ ಏನೂ ಅನ್ನಿಸ್ತಾ ಇರಲಿಲ್ಲ. ಆದರೆ ಸಿರಿ ಬೇರೆ ಯಾರನ್ನೋ ಪ್ರೀತಿ ಮಾಡ್ತಿದ್ದಾಳೆ ಅಂತ ಕೇಳಿ ಅವನ ಮನಸ್ಸಿಗೆ ತುಂಬಾ ಘಾಸಿಯಾಗಿತ್ತು. ಅದನ್ನು ತಡ್ಕೊಳ್ಳೋ ಶಕ್ತಿ ಅವನಲ್ಲಿ ಇರಲಿಲ್ಲ. ಅವನು ಮನಸ್ಸಿಂದ ಸಿರಿನ ತುಂಬಾ ಇಷ್ಟಪಡ್ತಾ ಇದ್ದ. ಈ ಕಡೆ ವಿಜಯ್ ಅಂಜಲಿ ನೆನಪಲ್ಲಿ ಅವಳ ಜೊತೆ ಕಳೆದ ರಸಮಯ ಕ್ಷಣಗಳನ್ನು ನೆನಪು ಮಾಡಿಕೊಂಡು ಹಾಗೆ ನಿದ್ದೆಗೆ ಜಾರಿದ್ದ. ಅಂಜಲಿ ಕೂಡ ತನ್ನ ಮನಸ್ಸನ್ನ ಹತೋಟಿಗೆ ತಂದ್ಕೊಳ್ಳೋದಕ್ಕೆ ತುಂಬ ಸಮಯ ತಗೊಂಡು ವಿಜಯ್ ಜೊತೆ ತಾನಿದ್ದ ಆ ಮೊಮೆಂಟ್ನ ನೆನೆಸ್ಕೊಂಡು ನಾಚಿಕೆಯ ಮುದ್ದೆ ಆಗಿದ್ಲು. ಅವಳಿಗೂ ಸಿರಿ ಬಗ್ಗೆ ಯೋಚನೆ ಇರಲಿಲ್ಲ. ಸಿರಿ ಅವಳ ಜೊತೆನೆ ರೂಮಲ್ಲಿ ಇದ್ದಿದ್ದರಿಂದ ಸಿರಿ ಮಲಗಿರೋದನ್ನ ನೋಡಿ ಅವಳ ಬಗ್ಗೆ ಅಷ್ಟೊಂದು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಲಿಲ್ಲ. ಅವಳ ಮನಸ್ಸಿನ ತುಂಬ ವಿಜಯ್ ಯೋಚನೆನೇ ಆಳವಾಗಿ ಬೇರೂರಿತ್ತು. ಅವಳು ವಿಜಯ್ ತನ್ನ ಕೈ ಹಿಡಿದಿದ್ದು, ಭಾವಾವೇಶಕ್ಕೆ ಒಳಗಾಗಿದ್ದು, ಅವಳಿಗೆ ಮುತ್ತಿಟ್ಟಿದ್ದು, ಹಾಗೆ ಅವಳನ್ನು ಮುದ್ದು ಮಾಡಿದ್ದು ಎಲ್ಲವೂ ಅವಳಿಗೆ ಕನಸಿನ ರೀತಿ ಭಾಸ ಆಗ್ತಾ ಇತ್ತು. ವಿಜಯ್ ತನ್ನ ಜೊತೆ ಹೀಗೆಲ್ಲ ನಡ್ಕೊಂಡ್ರ ಅಂತ ಅವಳು ಯೋಚನೆಗೆ ಬಿದ್ದಿದ್ಲು. ವಿಜಯ್ ತನ್ನ ಜೊತೆ ಹೀಗೆಲ್ಲ ನಡ್ಕೊಳ್ಬಹುದು ಅನ್ನೋ ಒಂದು ಸಣ್ಣ ಕಲ್ಪನೆಯೂ ಅವಳಿಗಿರಲಿಲ್ಲ. ಅವಳ ಹೃದಯ ಹುಚ್ಚೆದ್ದು ಕುಣಿಯೋದಕ್ಕೆ ಶುರು ಮಾಡಿತ್ತು. ಅದೇ ಯೋಚನೆಯಲ್ಲಿ ವಿಜಯ್ ನೆನಪಲ್ಲೇ ನಿದ್ರೆಗೆ ಜಾರಿದ್ಲು. ಸಿರಿ ಅವಳು ಮಲಗೋವರೆಗೂ ತಾನು ಮಲಗಿರೋ ಥರ ಆ್ಯಕ್ಟ್ ಮಾಡ್ತಾ ಇದ್ಲು. ಆದರೆ ಯಾವಾಗ ಅಂಜಲಿ ಕಂಪ್ಲೀಟ್ ಆಗಿ ನಿದ್ದೆ ಹೋಗಿದ್ದಾಳೆ ಅಂತ ಗೊತ್ತಾಯ್ತೋ ಆಗ ಅವಳು ಎದ್ದು ಕೂತ್ಲು. ಅವಳಿಗೆ ಚೇತನ್ ಬಗ್ಗೆ ಯೋಚನೆ ಆಗ್ತಿತ್ತು. ಚೇತನ್ ಯಾವ ಮನಸ್ಥಿತಿನಲ್ಲಿ ತನ್ನ ಬಗ್ಗೆ ನೀವು ಯಾರನ್ನಾದರೂ ಇಷ್ಟಪಡ್ತಿದ್ದಾರಾ ಅಂತ ಕೇಳ್ದ ಅಂತ ಅವಳಿಗೆ ಗೊತ್ತಿತ್ತು. ಆದರೆ ಸುಳ್ಳು ಹೇಳೋಕೆ ಹೋಗಿ ಅವನಿಗೆ ತುಂಬ ಹರ್ಟ್ ಮಾಡಿದೆ ಅಂತ ಅವಳೇ ಬೇಜಾರು ಮಾಡ್ಕೊಂಡಿದ್ಲು. ತಾನು ಅವನ ಜೊತೆ ಆ ಥರ ಹೇಳಬಾರ್ದಿತ್ತು ಅಂತ ಅವಳ ಮನಸ್ಸು ಕೂಗಿ ಹೇಳ್ತಿತ್ತು. ಚೇತನ್ ಅವಳ ಉತ್ತರ ಕೇಳಿ ನಡೆದುಕೊಂಡ ರೀತಿ ನೆನಪಾಗಿತ್ತು. ಆದ್ರಿಂದ ಅವನಿಗೆ ಎಷ್ಟರ ಮಟ್ಟಿಗೆ ನೋವಾಗಿದೆ ಅನ್ನೋದು ಅವಳ ಅಂದಾಜಿಗೆ ಸಿಕ್ಕಿತ್ತು. ಹಾಗಾಗಿ ಅವಳಿಗೂ ಕಣ್ಣಲ್ಲಿ ನೀರು ಬರ್ತಿತ್ತು. ಅವಳು ಸಹ ತನಗೆ ಗೊತ್ತಿಲ್ಲದೆ ಚೇತನ್ ಬಗ್ಗೆ ಫೀಲಿಂಗ್ಸ್ ಬೆಳೆಸ್ಕೊಂಡಿದ್ಲು. ಈಗ ಅದರ ಅರಿವು ಅವಳಿಗಾಗಿತ್ತು. ಹಾಗಾಗಿ ಈಗ ಹೇಗೆ ಅವನಿಗೆ ಮುಖ ತೋರಿಸೋದು ಅನ್ನೋದು ಅವಳ ಯೋಚನೆ ಆಗಿತ್ತು. ಅದೇ ಯೋಚನೆಯಲ್ಲಿ ಅವಳು ರಾತ್ರಿ ಪೂರ ನಿದ್ದೆ ಇಲ್ಲದೆ ಕಳೆದಿದ್ಲು. ಈ ಕಡೆ ಚೇತನ್ ಕೂಡ ನಿದ್ರೆ ಇಲ್ಲದೆ ಹೊರಳಾಡ್ತಾ ಇದ್ದ. ಹಾಗಾಗಿ ಅವನಿನ್ನು ತನ್ನಿಂದ ಬೆಡ್ ಮೇಲೆ ಮಲ್ಕೊಂಡು ಹೊರಳಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೊರಗಡೆ ಬಾಲ್ಕನಿಗೆ ಬಂದು ನಿಂತಿದ್ದ. ಗೆಸ್ಟ್ ರೂಮ್ ಅಂಜಲಿ ರೂಮ್ ಪಕ್ಕದಲ್ಲೇ ಇದ್ದಿದ್ರಿಂದ ಸಿರಿಗೆ ಚೇತನ್ ಕಾಣಿಸ್ದ. ಅವಳು ಸಹ ನಿದ್ದೆ ಬರದೇ ಇದ್ದಿದ್ರಿಂದ ಬಾಲ್ಕನಿಗೆ ಬರೋದಕ್ಕೆ ಬಾಲ್ಕನಿ ಡೋರ್ ಓಪನ್ ಮಾಡಿ ನಿಂತಿದ್ಲು. ಆಗ ಅವಳಿಗೆ ಚೇತನ್ ಕಾಣಿಸ್ಕೊಂಡ. ಸಿರಿ ಮನಸ್ಸಲ್ಲೇ ಅಯ್ಯೋ ಇವ್ರು ಇಲ್ಲೇ ಇದ್ದಾರೆ, ಅವ್ರ ಕಣ್ಣು ನೋಡಿದ್ರೆ ತುಂಬ ಹತ್ತಿರೋ ಥರ ಇದೆ. ಅಂದರೆ ನಾನು ಬೇರೆ ಯಾರನ್ನೋ ಇಷ್ಟಪಡ್ತಿದ್ದೀನಿ ಅಂತ ಹೇಳಿದ್ದಕ್ಕೆ ಇವರು ಈ ಥರ ಅಳ್ತಿದ್ದಾರಾ? ನೋ, ಇವರು ಈ ಥರ ಅಳಬಾರ್ದು. ಅವ್ರ ಮುಖ ನೋಡೋದಕ್ಕೂ ತುಂಬ ಬೇಜಾರಾಗ್ತಿದೆ ಅಂತ ಮನಸ್ಸಲ್ಲೇ ಅವನ ಬಗ್ಗೆ ಮರುಗ್ತಾ ಇದ್ಲು. ಅವಳಿಗೆ ಚೇತನ್ ಮುಖ ಬಾಡಿರೋದು, ಕಣ್ಣು ಕೆಂಪಾಗಿರೋದನ್ನು ನೋಡಿ ಅವಳ ಬಗ್ಗೆ ಅವಳಿಗೇನೆ ಸಿಕ್ಕಾಪಟ್ಟೆ ಬೇಸರ ಆಗ್ತಾ ಇತ್ತು. ಹೇಗಾದರೂ ಮಾಡಿ ಅವರ ಬೇಸರ ಓಡಿಸ್ಬೇಕು, ತನ್ನ ಮನಸ್ಸಲ್ಲಿರೋ ಅವರ ಬಗೆಗಿನ ಪ್ರೀತಿನ ಎಕ್ಸ್ಪ್ರೆಸ್ ಮಾಡಬೇಕು ಅಂತ ಅವಳು ಡಿಸೈಡ್ ಮಾಡಿಕೊಂಡ್ಳು. ಹಾಗೆ ಮುಂದೆ ಬಂದು ಚೇತನ್ಗೆ ಕಾಣಿಸೋ ಥರ ನಿಂತ್ಕೊಂಡ್ಳು. ತನ್ನದೇ ಯೋಚನೆಯಲ್ಲಿ ಕಳೆದು ಹೋಗಿದ್ದ ಚೇತನ್ಗೆ ಪಕ್ಕದ ಬಾಲ್ಕನಿಯಲ್ಲಿ ನಿಂತಿದ್ದ ಸಿರಿ ನೋಡೋ ಕುತೂಹಲ ಇರಲಿಲ್ಲ.
ಅವನು ಚಂದ್ರನ ನೋಡ್ತಾ ಆಗಸದತ್ತ ನೆಟ್ಟಿದ್ದ ಕಣ್ಣೋಟವನ್ನು ಸಹ ಬದಲಾಯಿಸಲಿಲ್ಲ. ಸುಮಾರು ಅರ್ಧ ಗಂಟೆ ಕಳೆದ್ರೂ ಅವರಿಬ್ಬರು ಹಾಗೆ ನಿಂತಿದ್ರು. ಸಿರಿ ಚೇತನ್ನ ನೋಡ್ತಾ ಇದ್ರೆ ಚೇತನ್ ಆಕಾಶನ ನೋಡ್ತಾ ಇದ್ದ. ಕೊನೆಗೆ ಬೇಸತ್ತು ಸಿರಿ ಇನ್ನೇನು ಮಾತಾಡಬೇಕು ಅನ್ನೋವಾಗ ಚೇತನ್ ವಾಯ್ಸ್ ಕೇಳಿಸ್ತು. ನೋಡಿದ್ಯಾಮ್ಮ, ನಾನು ಯಾವತ್ತೂ ಯಾರನ್ನೂ ಇಷ್ಟಪಟ್ಟಿರಲಿಲ್ಲ. ಮೊದಲನೇ ಸಲ ನನ್ನ ಮನಸ್ಸಲ್ಲಿ ಪ್ರೀತಿ ಹುಟ್ಟಿದೆ. ಆದರೆ ಆ ಪ್ರೀತಿ ಆಲ್ರೆಡಿ ಬೇರೆಯವ್ರ ಸ್ವತ್ತು. ಯಾಕೋ ಅದನ್ನು ನನ್ನಿಂದ ಡೈಜೆಸ್ಟ್ ಮಾಡ್ಕೊಳಕ್ಕೆ ಆಗ್ತಿಲ್ಲ. ನೀನು ನನ್ನಿಂದ ತುಂಬ ಬೇಗ ಬಿಟ್ಟು ಹೋಗ್ಬಿಟ್ಟೆ. ಆದರೆ ಇವತ್ತು ನೀನು ಇರಬೇಕಿತ್ತು. ನಿನ್ನ ಮಡ್ಲಲ್ಲಿ ನಾನು ಮತ್ತೆ ಮಗುವಾಗಿ ಮಲಗಿ ನನ್ನೆಲ್ಲ ದುಃಖನ ನಿನ್ನ ಹತ್ರ ಹೇಳ್ಕೋಬೇಕಿತ್ತು ಅನ್ನಿಸ್ತಿದೆ. ಐ ರಿಯಲಿ ಮಿಸ್ ಯು ಸೋ ಮಚ್ ಅಮ್ಮ. ನೀನು ಯಾಕೆ ನನ್ನ ಬಿಟ್ಟು ಹೋದೆ ಅಂತ ತನ್ನ ಮನಸ್ಸಿನ ದುಃಖವನ್ನು ಹೊರಗೆ ಹಾಕ್ತಾ ಇದ್ದ. ಅವನ ಅಷ್ಟು ಮಾತು ಸಿರಿಗೆ ಕೇಳಿಸ್ತಾ ಇತ್ತು. ಅವಳಿಗೆ ಅವನನ್ನು ಗಟ್ಟಿಯಾಗಿ ಅಪ್ಕೊಂಡು ಸಮಾಧಾನ ಮಾಡಬೇಕು ಅನ್ನಿಸ್ತಿತ್ತು. ಆದರೆ ಅವಳೇ ಹೇಳಿರೋ ಸುಳ್ಳಿಂದ ಅದು ಸಾಧ್ಯ ಆಗ್ತಾ ಇರಲಿಲ್ಲ. ಚೇತನ್ ಮನಸ್ಸಿನ ಆಳದಿಂದ ಮಾತಾಡ್ತಾ ಇದ್ದ. ಅವನ ಪ್ರತಿ ಮಾತಲ್ಲೂ ಅವನ ನೋವು ಅವಳಿಗೆ ಕಾಣಿಸ್ತಾ ಇತ್ತು. ಸಿರಿ ಕೂಡ ಕಣ್ಣಲ್ಲಿ ನೀರು ತುಂಬಿಕೊಂಡಿದ್ಲು. ಅವಳಿಗೆ ಅವನನ್ನ ಆಟ ಆಡ್ಸೋಕೆ ಅಂತ ಹೇಳಿದ ಸುಳ್ಳು ಇಷ್ಟು ನೋವು ಕೊಡಬಹುದು ಅನ್ನೋ ಅಂದಾಜು ಇರಲಿಲ್ಲ. ಯಾಕಾದ್ರೂ ಅವನ ಹತ್ರ ಆ ಥರ ಹೇಳಿದ್ನು ಅಂತ ಅವಳ ಮನಸ್ಸು ಅವಳಿಗೆ ಚುಚ್ಚಿದಾಗೆ ಆಗ್ತಿತ್ತು. ಕಾಲ ಮಿಂಚಿ ಹೋಗಿತ್ತು. ಅವನನ್ನ ಈಗ ಸಮಾಧಾನ ಮಾಡೋದು ಹೇಗೆ ಅಂತ ಯೋಚಿಸ್ತಾ ಇದ್ಲು. ಅವನಿಗೆ ಸತ್ಯ ಹೇಳ್ಬಿಡೋಣ ಅಂತ ಒಂದು ಮನಸ್ಸು ಹೇಳ್ತಾ ಇದ್ರೆ ಇನ್ನೊಂದು ಸಲ ಬೇಡ ಅಂತ ಸುಮ್ಮನಾಗ್ತಾ ಇದ್ಲು. ಕಣ್ಣೀರು ಒರೆಸ್ಕೊಂಡು ಅವನಿಗೆ ಸಮಾಧಾನ ಮಾಡಲೇಬೇಕು ಅಂತ ಗಟ್ಟಿ ಮನಸ್ಸು ಮಾಡಿಕೊಂಡು ಚೇತನ್ ಅಂತ ಕರಿಬೇಕು. ಅಷ್ಟರಲ್ಲಿ ಚೇತನ್ ಒಳಗಡೆ ಹೋಗಿ ಆಗಿತ್ತು. ಹಾಗಾಗಿ ಸಿರಿಗೆ ಮತ್ತೆ ಅವನನ್ನು ಸಮಾಧಾನ ಮಾಡೋ ಅವಕಾಶ ಸಿಗಲಿಲ್ಲ. ಅವಳು ಅಳ್ತಾನೆ, ಸಾರಿ ಚೇತನ್, ಇಷ್ಟರಲ್ಲೇ ನನ್ನ ಮನಸ್ಸಲ್ಲಿ ಏನಿದೆ ಅನ್ನೋದನ್ನು ನಿಮ್ಮ ಹತ್ರ ಹೇಳ್ತೀನಿ. ನಿಮಗೆ ಈಗ ನೋವು ಕೊಟ್ಟಿರೋದಕ್ಕೆ ಐ ಆಮ್ ರಿಯಲಿ ಸಾರಿ ಅಂತ ಕ್ಷಮೆ ಕೇಳಿಕೊಂಡು ಅವಳು ಹೋಗಿ ಮಲ್ಕೊಂಡ್ಳು. ಇಬ್ಬರಿಗೂ ಒಬ್ಬರ ಯೋಚನೆಯಲ್ಲಿ ಒಬ್ಬರಿಗೆ ಅದ್ಯಾವಾಗ ನಿದ್ದೆ ಬಂತು ಅಂತಾನೆ ಗೊತ್ತಿಲ್ಲದೆ ನಸುಕಿನ ಜಾವದಲ್ಲಿ ನಿದ್ದೆಗೆ ಜಾರಿದ್ರು. ಬೆಳಗಾಗಿತ್ತು. ವಿಜಯ್ ಮತ್ತು ಅಂಜಲಿಗೆ ಇವತ್ತು ಮೆಹಂದಿ ಶಾಸ್ತ್ರ. ಶರ್ಮಿಳಾ ಎದ್ದು ಓಡಾಟ ಶುರು ಮಾಡಿಕೊಂಡಿದ್ರು. ಬೆಳಗಿನ ಎಲ್ಲ ಕೆಲಸಗಳು ಸುಸೂತ್ರವಾಗಿ ನಡೀತಾ ಇತ್ತು. ಎಲ್ಲರಿಗೂ ಅವರದ್ದೇ ಆದ ಯೋಚನೆಗಳು. ಅಂಜಲಿ ಕಣ್ಬಿಟ್ಟಿದ್ಲು. ಅವಳ ಮೈ ಮನಸ್ಸು ಎರಡು ಆಗ ತಾನೇ ಅರಳಿರುವ ಮೊಗ್ಗಿನ ರೀತಿ ಇತ್ತು. ಹಿಂದಿನ ದಿನದ ಸಿಹಿ ನೆನಪುಗಳು ಇಂದಿನ ಬೆಳಿಗ್ಗೆಗೆ ಉಲ್ಲಾಸವನ್ನ ನೀಡಿತ್ತು. ಅವಳ ಮನಸ್ಸು ಆಹ್ಲಾದಕರವಾಗಿತ್ತು. ವಿಜಯ್ ನೆನಪಿಗೆ ಬಂದ ಆ ಕ್ಷಣ ಅವಳ ಮೈ ಒಮ್ಮೆ ಕಂಪಿಸ್ತು. ಅರೆ, ಏನಾಗ್ತಿದೆ ನನಗೆ? ಅವರನ್ನ ನೆನೆಸ್ಕೊಂಡ್ರೆ ಸಾಕು, ಯಾವಾಗಲೂ ಹೀಗೆ ಆಗ್ತಿದೆ, ನನಗೇನಾಗಿದೆ ಅಂತ ಮನಸ್ಸಲ್ಲೇ ಹೇಳ್ಕೊಂಡು ನಕ್ಕಿದ್ಲು. ಅವಳ ಒಳ ಮನಸ್ಸು ನಿನಗೆ ಲವ್ ಆಗಿದೆ ಅಂತ ಹೇಳಿದ ಹಾಗೆ ಅನ್ನಿಸ್ತು. ಅವಳಿಗೆ ಪ್ರೀತಿ ಅನ್ನೋ ಮಧುರವಾದ ಅನುಭೂತಿಯನ್ನು ನೆನೆಸ್ಕೊಂಡ ಆ ಕ್ಷಣ ಅವಳ ಮೈ ಜುಮ್ಮಂದಿತ್ತು. ಅದೇ ನೆನಪುಗಳೊಂದಿಗೆ ವಿಜಯ್ನ ನೆನೆಸ್ಕೊಂಡು ಸ್ನಾನ ಮುಗಿಸಿ ರೆಡಿಯಾಗಿ ಕೆಳಗಡೆ ಬಂದ್ಲು. ವಿಜಯ್ ಕೂಡ ಅದೇ ಸಮಯಕ್ಕೆ ಎದ್ದು ಫ್ರೆಶ್ ಆಗಿ ಕೆಳಗೆ ಬಂದಿದ್ದ. ಸೂರ್ಯವರ್ಧನ್ ಹಾಲ್ನಲ್ಲಿ ಕೂತಿದ್ರು. ಅವರಿಬ್ಬರನ್ನ ನೋಡಿ ಮಾತಾಡ್ಸಿದ್ರು. ಶರ್ಮಿಳಾ ಕಿಚನ್ಗೆ ಬಂದ ಅಂಜಲಿಗೆ ಬಿಸಿ ಬಿಸಿ ಕಾಫಿ ಕೊಟ್ಟರು. ಅಂಜಲಿ ಅದೇ ನಗುಮುಗದಿಂದ ಥ್ಯಾಂಕ್ಸ್ ಹೇಳಿ ಕಾಫಿ ಕಪ್ ಈಸ್ಕೊಂಡು, ಹಾಗೆ ಶರ್ಮಿಳಾ ಇನ್ನೊಂದು ಕಪ್ ಕೊಟ್ಟು ಇದನ್ನು ವಿಜಯ್ಗೆ ಕೊಡೋದಕ್ಕೆ ಹೇಳಿದರು. ಅವಳು ನಾಚಿಕೆಯಿಂದಾನೇ ವಿಧಿ ಇಲ್ಲದೆ ಕಾಫಿ ಕಪ್ ಈಸ್ಕೊಂಡ್ಲು. ವಿಜಯ್ಗೆ ಕೊಡೋದಕ್ಕೆ ಅಂತ ಹೇಳಿ ಹಾಲ್ಗೆ ಹೋದ್ಲು. ಅಷ್ಟರಲ್ಲಾಗಲೇ ಶಾರ್ವರಿ ಮತ್ತು ಅವಳ ಅಪ್ಪ ಮಲ್ಲಿಕಾರ್ಜುನ್ ಸಹ ಅಲ್ಲಿ ಬಂದು ಕೂತಿದ್ರು. ಅಂಜಲಿ ವಿಜಯ್ಗೆ ಕಾಫಿ ಕೊಡೋದಕ್ಕೆ ಬರೋವಾಗಲೇ ಅದನ್ನು ನೋಡಿದ ಶಾರ್ವರಿ ಮುಖಾನ ಗಂಟು ಹಾಕ್ಕೊಂಡು, ನಾನೇ ಹೇಳೋಣ ಅಂತ ಇದ್ದೆ, ಬೆಳಿಗ್ಗೆ ಪಪ್ಪಂಗೆ ಕಾಫಿ ಕುಡಿಲಿಲ್ಲ ಅಂದರೆ ಸಮಾಧಾನ ಇರಲ್ಲ, ಥ್ಯಾಂಕ್ಸ್ ಅಂಜಲಿ ಅಂತ ಹೇಳಿ ಈಸ್ಕೊಂಡು ಆ ಕಪ್ನ ಮಲ್ಲಿಕಾರ್ಜುನ್ ಕೈಗೆ ಕೊಟ್ಲು. ಅದನ್ನು ನೋಡಿದ ಅಂಜಲಿಯ ಮುಖ ಪೆಚ್ಚಾಯಿತು. ಈ ಕಡೆ ವಿಜಯ್ಗೆ ಕೋಪ ಬಂದಿತ್ತು. ನನಗೋಸ್ಕರ ಅವಳು ಕಾಫಿ ತಂದಿದ್ದಾಳೆ ಅಂತ ಗೊತ್ತಿತ್ತು. ಆದರೆ ಈ ಶಾರ್ವರಿ ಅದಕ್ಕೆ ಕಲ್ಲು ಹಾಕಿದ್ದು ಅವನಿಗೆ ಇಷ್ಟ ಆಗಲಿಲ್ಲ. ಆದರೆ ಮನೆಯವ್ರ ಮುಂದೆ ಕೋಪ ತೋರಿಸ್ಕೊಳ್ಳೋಕ್ಕಾಗದೆ ಸುಮ್ಮನೆ ಕೂತಿದ್ದ. ಆ ಸಮಯಕ್ಕೆ ಶರ್ಮಿಳಾ ಉಳಿದವ್ರಿಗೆ ಕಾಫಿ ತೊಗೊಂಡು ಬಂದಿದ್ರು. ಸೊ ಅಲ್ಲಿಯ ಸಿಚುಯೇಷನ್ ಏನು ಅಂತ ಅರ್ಥ ಮಾಡಿಕೊಂಡು ಅವರೇ ಎಲ್ರಿಗೂ ಕಾಫಿ ಕೊಟ್ಟರು. ವಿಜಯ್ ಕಾಫಿ ಕುಡಿದು ಸೂರ್ಯವರ್ಧನ್ ಜೊತೆ ಮದುವೆ ಬಗ್ಗೆ ಮಾತಾಡ್ತಾ ಇದ್ದ. ಸೂರ್ಯವರ್ಧನ್ ಶಾರ್ವರಿ ಬಿಹೇವಿಯರ್ ಬಗ್ಗೆ ಮಾತಾಡಬೇಕು ಅಂದ್ಕೊಂಡ್ರು. ಅವ್ರಿಗೆ ಮಾತಾಡೋದಕ್ಕಾಗದೇ ಇದ್ದಿದ್ದರಿಂದ ತಂಪಾಡಿಗೆ ತಾವು ಕೂತ್ಕೊಂಡು ವಿಜಯ್ ಜೊತೆ ಮದುವೆ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದ್ರು. ಅದರ ಜೊತೆಗೆ ಇವತ್ತಿನ ಮೆಹಂದಿ ಶಾಸ್ತ್ರಕ್ಕೆ ಬರ್ತಿರೋ ಗೆಸ್ಟ್ಗಳ ಬಗ್ಗೆ ಹೇಳ್ತಾ ಇದ್ರು. ಇದೆಲ್ಲವನ್ನ ಕೇಳ್ತಾ ಇದ್ದ ಮಲ್ಲಿಕಾರ್ಜುನ್. ಅವನ ಮುಖ ಕೋಪದಿಂದ
ಕೆಂಪಾಗಿತ್ತು. ಕೈ ಮುಷ್ಟಿ ಬಿಗಿಯಾಗಿತ್ತು. ಸ್ವಲ್ಪ ಸಮಯಕ್ಕೆಲ್ಲ ಶರ್ಮಿಳಾ ಶಾರದಮ್ಮನ ಜೊತೆ ಸೇರಿ ತಿಂಡಿ ಪ್ರಿಪೇರ್ ಮಾಡಿ ಎಲ್ಲರನ್ನು ಕರೆದು ತಿಂಡಿ ಬಡಿಸಿದ್ರು. ಈ ಮಧ್ಯೆ ಚೇತನ್ ಇನ್ನೂ ಎದ್ದಿರಲಿಲ್ಲ. ಸಿರಿ ರೆಡಿಯಾಗಿ ಕೆಳಗಡೆ ಬಂದು ಚೇತನ್ಗೋಸ್ಕರ ಹುಡುಕ್ತಾ ಇದ್ಲು. ಅವಳಿಗೆ ಇನ್ನೂ ಅವನ ದರ್ಶನ ಭಾಗ್ಯ ಸಿಕ್ಕಿರಲಿಲ್ಲ. ಇವತ್ತು ಹೇಗಾದರೂ ಮಾಡಿ ಅವರನ್ನು ಸಮಾಧಾನ ಮಾಡಲೇಬೇಕು ಅಂತ ಅವಳು ಡಿಸೈಡ್ ಮಾಡ್ಕೊಂಡಿದ್ಲು. ಎಲ್ಲರದ್ದು ತಿಂಡಿ ಆದಮೇಲೆ ಅವರವರ ಕೆಲಸದಲ್ಲಿ ಬ್ಯುಸಿಯಾಗಿದ್ರು. ವಿಜಯ್ ಚೇತನನ್ನ ಹುಡುಕೊಂಡು ಹೋಗಿ ಅವನನ್ನು ಎಬ್ಬಿಸ್ದ. ಚೇತನ್ ರಾತ್ರಿಯೆಲ್ಲ ನಿದ್ದೆ ಇಲ್ಲದೆ ಕಣ್ಣೀರು ಹಾಕಿದ್ರಿಂದ ಕಣ್ಣೆಲ್ಲ ಕೆಂಪಾಗಿತ್ತು. ಆದರೂ ಇವತ್ತು ಗೆಳೆಯನ್ ಮೆಹಂದಿ ಶಾಸ್ತ್ರ, ನಾಳೆ ಮದುವೆ ಇದೆ, ನಾನು ಈ ಥರ ಇರಬಾರ್ದು ಅಂತ ಅವನು ಸಮಾಧಾನ ಮಾಡಿಕೊಂಡು ವಿಜಯ್ ಮದುವೆ ಖುಷಿನಲ್ಲಿರೋವಾಗ ನಾನು ಈ ವಿಷಯ ಹೇಳಿ ಬೇಜಾರು ಮಾಡೋದು ಬೇಡ ಅಂತ ಅವನಿಗೂ ಸಹ ಹೇಳ್ದೆ ರೆಡಿಯಾಗಿ ಕೆಳಗಡೆ ಬಂದು ತಿಂಡಿ ಮುಗಿಸಿದ್ದ. ಹೀಗೆ ಸಮಯ ಕಳೀತಾ ಅಶೋಕ್ ರೇವತಿ ಸಹ ತಾವು ಭೇಟಿಯಾಗಬೇಕಾಗಿರೋರನ್ನ ಭೇಟಿ ಮಾಡಿಕೊಂಡು ಸೂರ್ಯವರ್ಧನ್ ಮ್ಯಾನ್ಷನ್ಗೆ ಬಂದಿದ್ರು. ಈ ಗ್ಯಾಪಲ್ಲಿ ಅಂಜಲಿ ಸಿರಿ ತಮ್ಮ ರೂಮಲ್ಲೇ ಇದ್ರು. ಹಾಗಾಗಿ ಸಿರಿ ಚೇತನ್ಗೆ ಮಾತಾಡ್ಸಿರ್ಲಿಲ್ಲ. ಅಶೋಕ್ ಮತ್ತು ರೇವತಿ ಸೂರ್ಯವರ್ಧನ್ ಮ್ಯಾನ್ಷನ್ಗೆ ಬಂದಾಗ ಚೇತನ್, ವಿಜಯ್ ಉಳಿದವರು ಎಲ್ಲರೂ ಹಾಲ್ನಲ್ಲೇ ಕೂತಿದ್ರು. ಶರ್ಮಿಳಾ ಅವರನ್ನ ಮಾತಾಡಿಸಿ ಶಾರದಮ್ಮನಿಗೆ ಜ್ಯೂಸ್ ಕೊಡೋದಕ್ಕೆ ಹೇಳಿದ್ರು. ಸೂರ್ಯವರ್ಧನ್ ಯಾರನ್ನೋ ಇಂಪಾರ್ಟೆಂಟ್ ಆಗಿ ಮೀಟ್ ಮಾಡಬೇಕು ಅಂದ್ರಲ್ಲ, ಅವರನ್ನ ಮೀಟ್ ಮಾಡಿದ್ರಾ ಅಂತ ಕೇಳಿದ್ರು. ಆ ಮಾತು ಕೇಳಿ ಚೇತನ್ ಕಿವಿ ನೆಟ್ಟಗಾಗಿತ್ತು. ಆಗ ಅಶೋಕ್, ಹಾಂ ಸರ್, ಮೀಟ್ ಮಾಡಿದ್ವಿ. ಅವನು ನನ್ನ ಚೈಲ್ಡ್ಹುಡ್ ಫ್ರೆಂಡ್, ಅವನಿಗೆ ಒಬ್ಬ ಮಗ ಇದ್ದಾನೆ. ಅವನು ಯಾವುದೋ ಮೀಟಿಂಗ್ ಹೋಗಿದ್ದಾಗ ನಮ್ಮ ಸಿರಿನ ನೋಡಿದಾನಂತೆ. ಅವಳ ಬಗ್ಗೆ ವಿಚಾರಿಸಿದಾಗ ಅವಳು ನಮ್ಮ ಮಗಳು ಅಂತ ಗೊತ್ತಾಗಿದೆ. ಜೊತೆಗೆ ಅವರಪ್ಪ ನನ್ನ ಫ್ರೆಂಡ್ ಅಂತಾನೂ ಅವನಿಗೆ ಗೊತ್ತಾಗಿದೆ. ಅವರ ಅಪ್ಪನ ಮೂಲಕ ಮದುವೆ ಪ್ರಪೋಸಲ್ ಕಳಿಸಿದ್ದ. ಆ ಕಾರಣಕ್ಕೆ ಅವನು ನನ್ನನ್ನು ಅರ್ಜೆಂಟಾಗಿ ಮೀಟ್ ಮಾಡಬೇಕು ಅಂತ ಹೇಳಿದ್ದ. ಅದು ಅಲ್ಲದೆ ಅವನಿಗೆ ಇಂಪಾರ್ಟೆಂಟ್ ಮೀಟಿಂಗ್ ಇದೆ ಅಂತ ಹೇಳಿ ಅವನು ಮುಂಬೈಗೆ ಹೋಗಬೇಕಿತ್ತು. ಅಷ್ಟರಲ್ಲಿ ಅವನ ಮಗನ ಬಲವಂತಕ್ಕೆ ನನ್ನ ಜೊತೆ ಮಾತಾಡ್ಕೊಂಡು ಹೋಗೋದಕ್ಕೆ ಬರ್ತೀನಿ ಅಂತ ಹೇಳಿದ್ದ. ಹಾಗಾಗಿ ನಿನ್ನೆ ಇಲ್ಲಿಂದ ಹೋಗಲೇಬೇಕಾದ ಅನಿವಾರ್ಯತೆ ಇತ್ತು. ಸೊ ಹೋಗಿ ಮೀಟ್ ಮಾಡಿ ಬಂದ್ವಿ ಅಂತ ಹೇಳಿದ್ರು. ಈ ಎಲ್ಲ ಮಾತುಗಳಿಗೆ ಕಿವಿಯಾಗಿದ್ದ ಚೇತನ್ ಮನಸ್ಸು ಮತ್ತಷ್ಟು ಬಾಡಿತ್ತು. ಸಿರಿ ನಿನ್ನೆ ಅಷ್ಟೇ ಬೇರೆ ಯಾರನ್ನೋ ಪ್ರೀತಿಸ್ತಿದ್ದೀನಿ ಅಂತ ಹೇಳಿದ್ಲು. ಆದರೆ ಇವತ್ತು ಅವಳಪ್ಪ ಮದುವೆಗೆ ಪ್ರಪೋಸಲ್ ಬಂದಿದೆ ಅಂತ ಹೇಳ್ತಿದ್ದಾರೆ. ಅವನ ಮನಸ್ಸಿಗೆ ಹೇಗಾಗಬೇಡ, ಆದರೂ ಎಲ್ಲವನ್ನ ಸಹಿಸ್ಕೊಂಡು ಅಲ್ಲೇ ಕೂತಿದ್ದ. ಸಡನ್ ಆಗಿ ಎದ್ದೋದ್ರೆ ಯಾರಾದರೂ ಏನಾದರೂ ತಿಳ್ಕೋತಾರೆ ಅಂತ. ಆ ಸಮಯಕ್ಕೆ ಸೂರ್ಯವರ್ಧನ್, ಹೌದಾ, ಒಳ್ಳೆ ವಿಷಯ, ನೀವೇನು ಹೇಳಿದ್ರಿ ಅಂತ ಕೇಳಿದ್ರು. ಆಗ ಅಶೋಕ್, ಹೇಳೋಕೆ ಏನಿದೆ, ನನ್ನ ಮಗಳು ಸಿರಿ ಒಪ್ಕೊಂಡ್ರೆ ನನಗೆ ಈ ಮದುವೆಗೆ ಯಾವುದೇ ಅಭ್ಯಂತರ ಇಲ್ಲ ಅಂತ ಹೇಳಿದೆ ಅಂತ ಹೇಳಿದ್ರು. ಚೇತನ್ ಮನಸ್ಸಿಗೆ ನಿಜವಾಗ್ಲೂ ಬೆಂಕಿ ಬಿದ್ದಿತ್ತು. ಅವನು ಮನಸ್ಸಲ್ಲೇ, ಅಪ್ಪ ಒಂಥರ ಕಾಡ್ತಾರೆ, ಮಗಳು ಒಂಥರ ಕಾಡ್ತಾಳೆ, ಇವರಿಬ್ಬರಿಗೂ ಈ ವಿಷಯ ಮಾತಾಡೋದಕ್ಕೆ ನನ್ನ ಮುಂದೆನೇ ಆಗಬೇಕಾ? ಅಪ್ಪ ಮಗಳು ಇಬ್ಬರಿಗೂ ಸಹಸ್ರ ನಾಮಾರ್ಚನೆ ಮಾಡಿಕೊಂಡ. ಅವನ ಮನಸ್ಸು ವಿಲವಿಲ ಅಂತ ಒದ್ದಾಡ್ತಾ ಇತ್ತು. ಅವನ ಕಷ್ಟ ವಿಜಯ್ಗೆ ಅರ್ಥ ಆಗ್ತಿತ್ತು. ಆದರೆ ಇದು ಸೀರಿಯಸ್ ವಿಷಯ ಅಲ್ಲ ಅಂತ ಅವನು ಸುಮ್ಮನಿದ್ದ. ಯಾಕಂದರೆ ನಿನ್ನೆ ಸಿರಿ ಹತ್ರ ಚೇತನ್ ಮಾತಾಡಿರೋದ್ರ ಬಗ್ಗೆ ಅವನಿಗೆ ಯಾವುದೇ ವಿಷಯ ಗೊತ್ತಿರಲಿಲ್ಲ. ಅದೇ ಸಮಯಕ್ಕೆ ಅಂಜಲಿ ಮತ್ತು ಸಿರಿ ಕೂಡ ಅವ್ರ ಜೊತೆ ಜಾಯಿನ್ ಆಗಿದ್ರು. ಹಾಗೆ ರೇವತಿ ಅವರಿಬ್ಬರಿಗೂ ಹೀಗೆ ತಾನೇ ನಡೆದ ವಿಷಯನ ಸಂಕ್ಷಿಪ್ತವಾಗಿ ವಿವರಿಸಿದ್ರು. ಅದನ್ನು ಕೇಳಿ ಸಿರಿ ಓರೆಗಣ್ಣಲ್ಲೇ ಚೇತನ್ ಮುಖ ನೋಡಿದ್ಲು. ಅವನ ಮುಖ ಆಲ್ರೆಡಿ ಬಿಳ್ಚ್ಕೊಂಡಿತ್ತು. ಅದನ್ನು ನೋಡಿ ಅವಳು ಮನಸ್ಸಲ್ಲೇ ನಗ್ತಾ, ಹೆಂಗೆ ಕೂತಿದ್ದಾನೆ ನೋಡು, ಇರೋ ಪ್ರೀತಿನ ಇದ್ದ ಹಾಗೆ ಹೇಳೋದು ಬಿಟ್ಟು ಸುತ್ತಿ ಬಳಸಿ ಹೇಳಿದ್ರೆ ಹೀಗೆ ಆಗೋದು ಅಂತ ಬೈಕೋತಾ ಇದ್ಲು. ಹಾಗಾದರೆ ನಮ್ಮ ಸಿರಿ ಮತ್ತು ಚೇತನ್ ಬಂದಾಗ್ತಾರಾ? ಇವತ್ತು ಮೆಹಂದಿ ಶಾಸ್ತ್ರ ಹೇಗೆಲ್ಲ ನಡೀಬಹುದು ಅದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಫ್ರೆಂಡ್ಸ್, ಯಾರಿಗೆಲ್ಲ ನಮ್ಮ ಕತೆ ಇಷ್ಟ ಆಗ್ತಿದೆ ಅವರು ದಯವಿಟ್ಟು ಕಮೆಂಟ್ ಮಾಡಿ. ಹಾಗೆ ಕತೆ ಹೇಗೆ ಬರ್ತಿದೆ ಅಂತಾನು ತಿಳಿಸಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಕತೆಯನ್ನು ಓದ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಕತೆ ಓದಿ, ಅವಾಗ ನನಗೂ ಖುಷಿ ಆಗುತ್ತೆ. ಮತ್ತು ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತೇನಾದರೂ ಚೇಂಜಸ್ ಬೇಕು ಅಂತ ಹೇಳಿದ್ರೆ ಕತೆಯಲ್ಲಿ ಖಂಡಿತವಾಗಿಯೂ ಧಾರಾಳವಾಗಿ ಹೇಳಿ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್.